ವೆಲ್ಕಮ್ ಆಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನಾನು ಮಾಡಿರೋ ಒಂದು ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ಪ್ರಾಜೆಕ್ಟ್ ಏನು ಅಂದರೆ ಇದು ಟೂರಿಸಮ್ ಪ್ರಾಜೆಕ್ಟ್. ನೀವೆಲ್ಲ ಇಲ್ಲಿ ನೋಡ್ತಿರ್ಬೋದು, ಟ್ರಾವೆಲ್ ಅನ್ನೋ ಸಿಂಬಲ್ನ ಯೂಸ್ ಮಾಡಿದ್ದೀನಿ. ಇದು ಟೂರಿಸಮ್ ಪ್ರಾಜೆಕ್ಟ್. ಮೊದಲು ನೀವೆಲ್ಲ ಈ ಪ್ರಾಜೆಕ್ಟಿಂದು ಓವರ್ವ್ಯೂ ನೋಡ್ರಿ. ನೆಕ್ಸ್ಟ್ ನಾನು ಡೀಟೇಲಾಗಿ ಪ್ರಾಜೆಕ್ಟಲ್ಲಿ ಏನೇನಾಗುತ್ತೆ, ಯಾವ್ಯಾವ ಥರ ಇದೆ ಪ್ರಾಜೆಕ್ಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪ್ರಾಜೆಕ್ಟ್ ಬಂದು ಫುಲ್ ಸ್ಟಾಕ್ ಪ್ರಾಜೆಕ್ಟ್. ಇಲ್ಲಿ ನಾನು ಫ್ರಂಟ್ ಎಂಡ್ ಕೋಡ್ನ ರಿಯಾಕ್ಟ್ JS ಯೂಸ್ ಮಾಡಿಕೊಂಡು ಬರ್ತಿದ್ದೀನಿ. ಇದೆಲ್ಲ ಫ್ರಂಟ್ ಎಂಡ್ ಕೋಡ್. ನೆಕ್ಸ್ಟ್ ಬ್ಯಾಕ್ ಎಂಡ್ ಕೋಡ್ನ ನಾನು ASP.NET ವೆಬ್ APIsನ ಯೂಸ್ ಮಾಡಿದ್ದೀನಿ. ಇಲ್ಲಿ ನನಗೆ ಯಾವ್ಯಾವುದು ಬಿಸ್ನೆಸ್ ಲೇಯರಿಗೆ ಯಾವ್ಯಾವ್ದು ಬೇಕು, ಕಂಟ್ರೋಲರ್ಸಲ್ಲಿ ಎಂಡ್ ಪಾಯಿಂಟ್ಸ್ ಎಲ್ಲ ಇರುತ್ತೆ, ಆ ಥರ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಮಾಡೆಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇಟಾಬೇಸ್ ಕನೆಕ್ಟಿವಿಟಿನ ನಾನು ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಟೂರಿಸಮ್ ಆ್ಯಪ್ ಅನ್ನೋ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನನಗೆ ನೀಡಿರುವಂಥ ಯಾವ್ಯಾವ ಟೇಬಲ್ಸ್ ನೀಡಿದೆಯೋ ಆ ಎಲ್ಲ ಟೇಬಲ್ಸ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಮೊದಲು ನಾವು ಡೇಟಾಬೇಸ್ ಕನೆಕ್ಟಿವಿಟಿ ಮಾಡ್ಕೊಳ್ಳೋಣ. ಮೊದಲು ನಾನು ನನ್ನ ಪ್ರಾಜೆಕ್ಟ್ ಟೂರಿಸಮ್ ಅನ್ನೋ ಅಪ್ಲಿಕೇಶನು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೀವೇನಿಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋನ ಹಾಕಿದ್ದೀನಿ, ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ನಾವು ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಪಾಪಪ್ ಮೆಸೇಜ್ ಬರ್ತಿದೆ, ಪ್ಲೀಸ್ ಸೈನ್ ಇನ್ ಟು ಕಂಟಿನ್ಯೂ. ನಾವಿನ್ನೂ ಸೈನ್ ಇನ್ ಆಗಿಲ್ಲ, ಅದಕ್ಕೆ ಮೊದಲು ಸೈನ್ ಇನ್ ಆಗೋಣ. ಇಲ್ಲಿ ನಾನು ಸೈನ್ ಇನ್ನಲ್ಲಿ ಯೂಸರ್ ಲಾಗಿನ್ ಮತ್ತು ಅಡ್ಮಿನ್ ಲಾಗಿನ್ ಅಂತ ಎರಡು ಫಾರ್ಮಲ್ಲಿ ತೋರಿಸ್ತಿದ್ದೀನಿ. ಮೊದಲು ಯೂಸರ್ ಲಾಗಿನ್. ಈಗ ಯಾರಾದರೂ ನ್ಯೂ ಯೂಸರ್ ರಿಜಿಸ್ಟರ್ ಆಗಿದ್ದರೆ, ಇಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಸೈನ್ ಇನ್ ಆಗಬೇಕಾದ್ರೆ ಆ ಥರ ಯಾವ ಥರ ಅಂತ ತೋರಿಸ್ತೀನಿ. ಇವಾಗ ನಾನು ಹೊಸ ಯೂಸರ್ ರಿಜಿಸ್ಟರ್ ಆಲ್ರೆಡಿ ಅಂದರೆ ಸೈನ್ ಅಪ್ ಆಗಿ ಸೈನ್ ಇನ್ ಆಗ್ತಾ ಇರೋವ್ರನ್ನ ತೋರಿಸ್ತಿದ್ದೀನಿ. ಈ ಒಂದು ಯೂಸರು ಸೈನ್ ಇನ್ ಆದರು. ನೆಕ್ಸ್ಟ್ ಇಲ್ಲಿ ಯೂಸರ್ ರಿವ್ಯೂಸಲ್ಲಿ ಅಂದರೆ ಈ ವೆಬ್ಸೈಟ್ನ ಆಲ್ರೆಡಿ ನೋಡಿ ಯಾರ್ಯಾರು ರಿವ್ಯೂಸ್ ಕೊಟ್ಟಿದ್ದಾರಲ್ಲ ಅಂಥ ಯೂಸರ್ಸ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಭಾವನಾ, ಲತಾ, ಪೂಜಾ ಅನ್ನೋ 3 ಮೆಂಬರ್ಸ್ದು ನಾನು ಯೂಸರ್ ರಿವ್ಯೂಸ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಅವರು ಯಾವ್ಯಾವ ಪ್ಲೇಸನ್ನು ವಿಸಿಟ್ ಮಾಡಿ, ಅಂದರೆ ನಮ್ಮ ವೆಬ್ಸೈಟ್ ಮುಖಾಂತರ ಬುಕ್ ಮಾಡಿಕೊಂಡು ವಿಸಿಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ನ ಇಲ್ಲಿ ರಿವ್ಯೂಸ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಈಗ ಹೊಸ ಯಾರಾದರೂ ಈಗ ಇನ್ನೂ ಕೊಡದೇ ಇರೋ ಅಂಥವ್ರು ಕೊಡೋಕ್ಕೋಸ್ಕರ ಅವ್ರ ಫೀಡ್ಬ್ಯಾಕ್ನ ಕೊಡೋದಕ್ಕೆ ನೇಮ್ನ ಎಂಟರ್ ಮಾಡಿ, ಅವ್ರ ನೇಮ್ ಏನಿದೆಯೋ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅವ್ರ ಫೀಡ್ಬ್ಯಾಕ್ನ ಕೊಟ್ಟು ಸಬ್ಮಿಟ್ ಮಾಡ್ಬೋದು ಈ ಫೀಡ್ಬ್ಯಾಕ್ನ. ನೆಕ್ಸ್ಟ್ ಇಲ್ಲಿ ಇದು ಫೂಟರ್. ಇಲ್ಲಿ ನೀವೇನು ಮೇಲೆ ನೋಡ್ತಿದ್ದೀರಲ್ಲ, ಇದು ಎಡರ್ ಸೆಕ್ಷನ್, ಮತ್ತು ಇಲ್ಲಿ ಕೆಳಗಡೆ ಟ್ರಾವೆಲ್ ನೋಡ್ತಿದ್ದೀರಲ್ಲ, ಇಲ್ಲಿ ಇದು ಈ ಪಾರ್ಟ್, ಇಲ್ಲಿರೋ ಈ ಪಾರ್ಟು ಫೂಟರ್. ಇದು ಫೂಟರ್ ಸೆಕ್ಷನ್ನು. ಇಲ್ಲಿ ಇನ್ನೊಂದೇನು ಅಂದರೆ, ನಾವೀಗ ಯಾವುದೇ ಪೇಜಿಗೆ ಹೋದ್ರೂ, ಈಗ ಪ್ಯಾಕೇಜಸ್ ಅನ್ನೋ ಒಂದು ಪೇಜಿಗೆ ಬಂದೆ, ಎಡರ್ ಏ ಪಾರ್ಟ್ ಇದೆಯಲ್ಲ ಅದೇನು ಚೇಂಜ್ ಆಗೋದಿಲ್ಲ. ಮೊದಲು ನಾವು ಹೋಮ್ ಪೇಜ್ನ ನೋಡೋಣ. ಇಲ್ಲಿವರೆಗೂ ಯೂಸರ್ ಯಾವ ಥರ ಲಾಗಿನ್ ಆದರು ಅನ್ನೋದನ್ನ ನೋಡಿದ್ದೀರಾ. ಈಗ ಅಡ್ಮಿನ್ ಲಾಗಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಡ್ಮಿನ್ ಲಾಗಿನ್ನಲ್ಲಿ ಅವರು ಯಾರು ಅಡ್ಮಿನ್ ಇರ್ತಾರಲ್ಲ ಅವ್ರ ವ್ಯಾಲಿಡ್ ಇಮೇಲ್ ಮತ್ತು ಪಾಸ್ವರ್ಡ್ನ ಕೊಟ್ಟು ಸೈನ್ ಇನ್ ಆಗಬೇಕು. ಈಗ ಅಡ್ಮಿನ್ ಲಾಗಿನ್ ಆದಮೇಲೆ ಅಡ್ಮಿನ್ ಡ್ಯಾಶ್ಬೋರ್ಡ್ ಡಿಸ್ಪ್ಲೇ ಆಗ್ತಿದೆ. ಈ ಅಡ್ಮಿನ್ ಡ್ಯಾಶ್ಬೋರ್ಡಲ್ಲಿ ಇಲ್ಲಿ ತಾಜ್ ಮಹಲ್, ಹಂಪಿ, ಚಿತ್ರದುರ್ಗ ಫೋರ್ಟ್, ರೆಡ್ ಫೋರ್ಟ್ ಇದೆಲ್ಲ ಏನಿದೆಯಲ್ಲ ನನ್ನ ಈ ವೆಬ್ಸೈಟಲ್ಲಿ ಅವೈಲಬಲ್ ಇರೋವಂಥ ಟೂರ್ಸ್. ಈ ಟೂರ್ಸ್ನ ಅಡ್ಮಿನ್ ಹೇಗೆ ಅಪ್ಡೇಟ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಮೊದಲು ಅಪ್ಡೇಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಈ ತಾಜ್ ಮಹಲ್ ಅನ್ನೋದನ್ನ ಎಲ್ಲ ಕ್ಯಾಪಿಟಲಲ್ಲೇ ನೋಡ್ಕೊಳ್ಳೋಣ. ನೆಕ್ಸ್ಟ್ ಈ ಡಿಸ್ಕ್ರಿಪ್ಷನ್ನ ನಾವು ಅಪ್ಡೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಈ ಒಂದು ಲೈನ್ನ ತೆಗಿತೀನಿ.
ನೆಕ್ಸ್ಟು ಡ್ಯುರೇಷನ್ ಅಂದರೆ ಯೂಸರ್ ಎಷ್ಟು ಡ್ಯುರೇಷನ್ ಹೋಗಿರ್ತಾರೆ ಅನ್ನೋದು ಅವರು ಎಂಟರ್ ಮಾಡಿರೋದು. ನಾನು ಡ್ಯುರೇಷನ್ನ ಇಲ್ಲಿ ಅಪ್ಡೇಟ್ ಮಾಡಲ್ಲ. ಈಗ ನಾನೇನು ಅಪ್ಡೇಟ್ ಮಾಡಿದ್ದೀನಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾಜ್ ಮಹಲ್ ಸ್ಮಾಲಲ್ಲಿ ಇದ್ದಿದ್ದು ಕ್ಯಾಪಿಟಲ್ ಬಂದಿದೆ, ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಎಕ್ಸ್ಟ್ರಾ ಲೈನ್ನ ಡಿಲೀಟ್ ಮಾಡಿದ್ದೀನಿ, ನಾನು ತೆಗ್ದಿದ್ದೀನಿ, ಅದು ಬೇಡ ಅಂತ, ಅಂದರೆ ಅಪ್ಡೇಟ್ ಯಾವ ರೀತಿ ಆಗಿದೆ ಅಂತ ತೋರಿಸೋದಕ್ಕೆ. ಈಗ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಡೀ ಏನು ತಾಜ್ ಮಹಲ್ ಅನ್ನೋ ಸೆಕ್ಷನ್ ಡಿಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡಿಲೀಟ್ ಮಾಡ್ತೀನಿ, ತಾಜ್ ಮಹಲ್ ಅನ್ನೋ ಸೆಕ್ಷನ್ ಡಿಲೀಟ್ ಆಯಿತು. ಆ ಥರ ಅಪ್ಡೇಟ್ ಆಗೋದು ಮತ್ತು ಡಿಲೀಟ್ ಆಗೋದನ್ನು ತೋರಿಸಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇಲ್ಲಿ ಸೈನ್ ಔಟ್ ಬಟನ್ನ ಯೂಸ್ ಮಾಡಿದ್ದೀನಿ. ಅಡ್ಮಿನ್ ಡ್ಯಾಶ್ಬೋರ್ಡಲ್ಲಿ ಒಂದು ಸೈನ್ ಔಟನ್ನು ಯೂಸ್ ಮಾಡಿದ್ದೀನಿ. ಅವರು ಇಮಿಡಿಯೇಟಾಗಿ ಅಡ್ಮಿನ್ ಆಗಿರೋರು ಸೈನ್ ಔಟ್ ಆದರೆ, ಇವಾಗ ಇಲ್ಲಿ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿದರೆ ಅವರು ಡೈರೆಕ್ಟಾಗಿ ಸೈನ್ ಔಟ್ ಆಗ್ತಾರೆ. ಅದು ನೆಕ್ಸ್ಟ್ ಎಲ್ಲಿ ಹೋಮ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ, ಈ ಥರ ಆಗುತ್ತೆ. ನೀವು ಇವಾಗ ಸೈನ್ ಇನ್ ಯಾವ ಥರ ಆಗೋದು ನೋಡಿದ್ರಿ, ಯೂಸರ್ ಲಾಗಿನ್ ಮತ್ತು ಅಡ್ಮಿನ್ ಲಾಗಿನ್ ಕೂಡ ನೋಡಿದ್ರಿ. ನೆಕ್ಸ್ಟ್ ಸೈನ್ ಅಪ್ ಪಾರ್ಟ್ನ ತೋರಿಸ್ತೀನಿ. ಅಂದರೆ ಸೈನ್ ಇನ್ ಆಗದೆ ಇರೋರು ಮೊದಲು ಸೈನ್ ಅಪ್ ಆಗಿ ಆಮೇಲೆ ಸೈನ್ ಇನ್ ಆಗಬೇಕು. ಇವಾಗ ಇಲ್ಲಿ ಸೈನ್ ಅಪ್ ಪಾರ್ಟಲ್ಲಿ ಅವ್ರ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್ ಐ ಡಿ, ವ್ಯಾಲಿಡ್ ಇಮೇಲ್ ಐ ಡಿ ಮತ್ತು ಆ ಇಮೇಲ್ ಐ ಡಿ, ವ್ಯಾಲಿಡ್ ಪಾಸ್ವರ್ಡ್ ಮತ್ತು ಮೊಬೈಲ್ ನಂಬರ್ನ ಕೊಟ್ಟು ಸೈನ್ ಅಪ್ ಆಗಬೇಕು. ನೆಕ್ಸ್ಟ್ ಪ್ಯಾಕೇಜಸ್ ಸೆಕ್ಷನ್ನ ತೋರಿಸ್ತೀನಿ ನಿಮಗೆ. ಪ್ಯಾಕೇಜಸ್ಸಲ್ಲಿ ಯಾವ್ಯಾವ ಪ್ಯಾಕೇಜಸ್ ಅವೈಲೇಬಲ್ ಇದೆ ಟ್ರಾವೆಲ್ ವೆಬ್ಸೈಟಲ್ಲಿ ಅಂತ. ಇಲ್ಲಿ ಇವಾಗ ನೀವು ನೋಡ್ಬೋದು ಅವೈಲೇಬಲ್ ಯಾವ್ಯಾವ ಪ್ಯಾಕೇಜಸ್ ಅವೈಲೇಬಲ್ ಇದೆ ಅಂತ. ಆದರೆ ಇಲ್ಲಿ ನಾನು ಒಂದಷ್ಟು ಸ್ಟೇಟ್ಸ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈಗ ಉತ್ತರ ಪ್ರದೇಶ ಆಗಿರ್ಬೋದು, ಕರ್ನಾಟಕ, ಡೆಲ್ಲಿ, ಆಂಧ್ರ ಪ್ರದೇಶ್, ಕೇರಳ, ಮಹಾರಾಷ್ಟ್ರ, ರಾಜಸ್ಥಾನ್, ಇದೆಲ್ಲ ಇಂಡಿಯಾದಲ್ಲಿರುವಂಥ ಒಂದಷ್ಟು ಸ್ಟೇಟ್ಸ್. ಈ 6 ಸ್ಟೇಟ್ಸಲ್ಲಿ ಯಾವ್ಯಾವ ಪ್ಲೇಸಿನ ಪ್ಯಾಕೇಜ್ ಅವೈಲೇಬಲ್ ಇದೆ ಅನ್ನೋದಾದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಉತ್ತರ ಪ್ರದೇಶಲ್ಲಿ ಬರೀ ಉತ್ತರ ಪ್ರದೇಶ ಅನ್ನೋ ಸ್ಟೇಟಲ್ಲಿ ಯಾವ ಪ್ಯಾಕೇಜ್ ಅವೈಲೇಬಲ್ ಇದೆ ಅಂತ ನೋಡೋದಾದರೆ, ಈಗ ಉತ್ತರ ಪ್ರದೇಶ ಸ್ಟೇಟಲ್ಲಿ ತಾಜ್ ಮಹಲ್ ಅಷ್ಟೇ ಅವೈಲೇಬಲ್ ಇದೆ ಅಂತ. ಇಲ್ಲಿ ತಾಜ್ ಮಹಲ್ದು ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಟ್ಟು ಅದರ ಅಮೌಂಟ್ ಕೂಡ ಡಿಸ್ಪ್ಲೇ ಮಾಡ್ತಿದ್ದೀನಿ ನಾನು. ಆ ಪ್ಲೇಸಿನ ಅದೊಂದು ಪ್ಲೇಸ್ಗೆ ಹೋಗೋಕ್ಕೆ, ಈಗ ನಮ್ಮದು ಕರೆಂಟ್ ಲೊಕೇಶನಿಂದ ಆ ಪ್ಲೇಸ್ಗೆ ಹೋಗೋಕ್ಕೆ 12,000 ಆಗುತ್ತೆ. ಮತ್ತು ಅದರ ರೇಟಿಂಗ್ಸ್, ಸ್ಟಾರ್ ರೇಟಿಂಗ್ಸ್ ಕೂಡ ಹಾಕಿದ್ದೀನಿ ನಾನು. ಇಲ್ಲಿ ನೆಕ್ಸ್ಟ್ ಎಕ್ಸ್ಟ್ರಾ ವ್ಯೂ ಡೀಟೇಲ್ಸ್ ಅನ್ನೋ ಬಟನ್ನ ತೋರಿಸ್ತಿದ್ದೀನಿ. ಈ ಬಟನ್ನಲ್ಲಿ ತಾಜ್ ಮಹಲ್ ಇಮೇಜ್ ನೋಡದೇ ಇರೋರು ತಾಜ್ ಮಹಲ್ ಇಮೇಜ್ನ ಇಲ್ಲಿ ನೋಡ್ಕೋಬೋದು. ಮತ್ತು ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕ್ರಿಪ್ಷನ್ ಕೊಟ್ಟು ಮತ್ತು ಯೂಸರ್ ರಿವ್ಯೂಸ್ನ ಕೊಟ್ಟಿದ್ದೀನಿ. ಇಲ್ಲಿ 2 ಯೂಸರ್ ರಿವ್ಯೂಸ್ನ ಆ್ಯಡ್ ಮಾಡಿದ್ದೀನಿ ನಾನು, ಲತಾ ಮತ್ತು ಮಾನಸ ಅಂತ. ಇವರಿಬ್ಬರು ಯೂಸರ್ ರಿವ್ಯೂಸ್ನ ಹಾಕಿದ್ದಾರೆ. ನೆಕ್ಸ್ಟ್ ಹೋಗದೇ ಇರೋರು ಕೂಡ ಯೂಸರ್ ರಿವ್ಯೂನ ಬರೆದು ಸಬ್ಮಿಟ್ ಮಾಡ್ಬೋದು. ಇದೇ ರೀತಿ ನಾನು ಎಲ್ಲ ಪ್ಲೇಸಲ್ಲಿ, ಅಂದರೆ ಯಾವ್ಯಾವ ಸ್ಟೇಟ್ಸಲ್ಲಿ ಅವೈಲೇಬಲ್ ಇರೋ ಟೂರ್ಸ್ಗೂ ಕೂಡ ಹಾಕಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶಲ್ಲಿ ನೋಡೋದಾದರೆ ತಿರುಪತಿ ಮತ್ತು ಮಂತ್ರಾಲಯ 2 ಪ್ಲೇಸು 2 ಪ್ಯಾಕೇಜಸ್ ಅವೈಲೇಬಲ್ ಇದೆ. ಇವಾಗ ಕೇರಳ ನೋಡೋದಾದರೆ ಕೇರಳದಲ್ಲಿ ಒಂದೇ, ಅಂದರೆ ಬೀಚಸ್ ಅವೈಲೇಬಲ್ ಇದೆ ಅಂತ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಗೇಟ್ ವೇ ಆಫ್ ಇಂಡಿಯಾ, ಅಜಂತಾ ಎಲ್ಲೋರಾ ಕೇವ್ಸು ಅವೈಲೇಬಲ್ ಇದೆ. ಇವೆರಡದು ಅಮೌಂಟು ಮತ್ತು ಸ್ಟಾರ್ ರೇಟಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ್ದು ನೋಡೋದಾದರೆ ಕರ್ನಾಟಕದಲ್ಲಿ ಹಂಪಿ ಮತ್ತು ಮೈಸೂರು ಪ್ಯಾಲೇಸ್ದು ಪ್ಯಾಕೇಜಸ್ ಅವೈಲೇಬಲ್ ಇದೆ ಅಂತ. ಹಂಪಿ ಮತ್ತು ಅದರ ಡಿಸ್ಕ್ರಿಪ್ಷನ್ನು ಮತ್ತು ಅದರದ್ದು ಯೂಸರ್ ರಿವ್ಯೂಸು ಮತ್ತು ಎಲ್ಲ ಆ್ಯಡ್ ಮಾಡಿದ್ದೀನಿ. ಇದೇ ರೀತಿ ರಾಜಸ್ಥಾನ್ ಅನ್ನೋ ಪ್ಯಾಕೇಜಲ್ಲಿ ನೋಡಿದರೆ ರಾಜಸ್ಥಾನಲ್ಲಿ ಜೈಪುರ್ ಮತ್ತು ಉದಯ್ಪುರ್ ಅನ್ನೋ 2 ಪ್ಲೇಸಸ್ ಅವೈಲೇಬಲ್ ಇದೆ ಅಂತ ಡಿಸ್ಪ್ಲೇ ಮಾಡಿದ್ದೀನಿ. ಅದರದ್ದು ಪರ್ಟಿಕ್ಯುಲರಾಗಿ ಆ ಪ್ಲೇಸ್ದು ಅಮೌಂಟು ಮತ್ತು ಅದರ ಡೀಟೇಲ್ಸ್ನ ತೋರಿಸ್ತಿದ್ದೀನಿ. ಇಲ್ಲಿ ಈ ಪ್ಯಾಕೇಜಸಲ್ಲಿ ಯಾವುದೇ ಯೂಸರ್ ರಿವ್ಯೂಸ್ ಇಲ್ಲ. ನೆಕ್ಸ್ಟು ಇಲ್ಲಿ ಇದೆಲ್ಲ ಪ್ಯಾಕೇಜಸ್ ಸೆಕ್ಷನಲ್ಲಿರುವಂಥ ಅವೈಲೇಬಲ್ ಪ್ಯಾಕೇಜಸ್ಸು. ಈಗ ಶೋ ಆದಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಪ್ಯಾಕೇಜಸ್ ಯಾವ್ಯಾವ ಪ್ಯಾಕೇಜಸ್ ಅವೈಲೇಬಲ್ ಇದೆಯಲ್ಲ ಅದೆಲ್ಲ ಪ್ಯಾಕೇಜಸ್ ಕೂಡ ತೋರಿಸ್ತಿದ್ದೀನಿ. ಇವಾಗ ನಾವು ಸರ್ಚ್ ಮಾಡ್ಬೋದು ಪರ್ಟಿಕ್ಯುಲರಾಗಿ, ಅದಕ್ಕೆ ಸರ್ಚ್ ಬಾರ್ನ ಯೂಸ್ ಮಾಡಿದ್ದೀನಿ. ಇವಾಗ ಹಂಪಿ ಸರ್ಚ್ ಮಾಡಿದರೆ ಹಂಪಿ ಅನ್ನೋ ಪ್ಲೇಸ್ ಪ್ಯಾಕೇಜಸ್ ಅವೈಲೇಬಲ್ ಇದೆ ಅಂತ ತೋರಿಸ್ತಿದೆ. ಈಗ ತಾಜ್ ಮಹಲ್ ಸರ್ಚ್ ಮಾಡಿದರೆ ತಾಜ್ ಮಹಲ್ ಪ್ಯಾಕೇಜಸ್ ತೋರಿಸ್ತಿದೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಒಂದು ಲಿಂಕ್ನ ಆ್ಯಡ್ ಮಾಡಿದ್ದೀನಿ, ಒಂದು ಬಟನ್ನ ಆ್ಯಡ್ ಮಾಡಿದ್ದೀನಿ.
ಇದು ಬ್ಯಾಕ್ ಟು ಹೋಮಲ್ಲಿ ಹೋಮ್ ಪೇಜ್ಗೆ ಬರುತ್ತೆ. ಎಬೋರ್ಡ್ ಸೆಕ್ಷನ್ ಬಗ್ಗೆ ತೋರಿಸ್ತೀನಿ. ಎಬೋರ್ಡ್ ಸೆಕ್ಷನಲ್ಲಿ ನಾನು ಸಿಂಪಲಾಗಿ ಒಂದಷ್ಟು ಲೈನ್ಸ್ನ ಹಾಕಿ ಹೋಮ್ ಪೇಜ್ ಬಟನ್ನ ಹಾಕಿದ್ದೀನಿ. ಇಲ್ಲಿ ಕೂಡ ಹೋಮ್ ಪೇಜ್ಗೆ ಡೈರೆಕ್ಟಾಗಿ ನ್ಯಾವಿಗೇಟ್ ಆಗುತ್ತೆ ಈ ಬಟನ್ನ ಕ್ಲಿಕ್ ಮಾಡಿದರೆ. ನೆಕ್ಸ್ಟ್ ಇಲ್ಲಿ ಪ್ರತಿ ಪೇಜಲ್ಲೂ ನೋಡ್ಬೋದು ಎಡರ್ ಮತ್ತು ಫೂಟರ್ನ ಕಾಮನ್ನಾಗಿ ಯೂಸ್ ಮಾಡಿದ್ದೀನಿ. ಇದೇನು ಎಡರ್ ಪಾರ್ಟ್ ಇದೆಯಲ್ಲ ಇದು ಚೇಂಜ್ ಆಗ್ತಿಲ್ಲ. ಈ ಫೂಟರ್ ಸೆಕ್ಷನ್ನ ನಾನು ಪ್ರತಿ ಪೇಜಲ್ಲೂ ಡಿಸ್ಪ್ಲೇ ಆಗೋ ರೀತಿ ಮಾಡಿದ್ದೀನಿ. ನೆಕ್ಸ್ಟ್ ಈ ಹೋಮ್ ಬಟನ್ನ ಕ್ಲಿಕ್ ಮಾಡಿದರೆ ಹೋಮ್ ಪೇಜ್ಗೆ ನ್ಯಾವಿಗೇಟ್ ಆಗ್ತಿದೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಪೇಜಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ಫೋನ್ ನಂಬರ್ ಮತ್ತು ಇಮೇಲ್ ID ಮತ್ತು ಕರೆಂಟ್ ಲೊಕೇಶನ್ನ ಹಾಕಿದ್ದೀನಿ ಮತ್ತು ಗೂಗಲ್ ಮ್ಯಾಪ್ದು ಕೂಡ ಹಾಕಿದ್ದೀನಿ ಕರೆಂಟ್ ಲೊಕೇಶನ್ನ ತೋರಿಸೋದಕ್ಕೆ. ಈಗ ಯೂಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾದರೆ ಅವ್ರ ನೇಮ್, ಇಮೇಲ್ ID ಮತ್ತು ಅವರು ಯಾವ ಮೆಸೇಜ್ ನಮಗೆ ಸೆಂಡ್ ಮಾಡಬೇಕೋ ಆ ಮೆಸೇಜ್ನ ಕೊಟ್ಟು ಸೆಂಡ್ ಮಾಡ್ಬೋದು. ಇಲ್ಲಿ ಕೂಡ ಗೋ ಟು ಹೋಮ್ ಪೇಜ್ನ ಹಾಕಿದ್ದೀನಿ. ಇದನ್ನ ಕ್ಲಿಕ್ ಮಾಡಿದರೆ ಹೋಮ್ ಪೇಜ್ಗೆ ಬರ್ತಾಯಿದೆ, ನ್ಯಾವಿಗೇಟ್ ಆಗುತ್ತೆ. ನೆಕ್ಸ್ಟ್ ಟೂರ್ಸ್ ಸೆಕ್ಷನಲ್ಲಿ ಟೂರ್ಸ್ನ ಇಲ್ಲಿ ಯಾವ್ಯಾವ ಅವೈಲಬಲ್ ಇದೆ, ಟೂರ್ಸ್ ಅವೈಲಬಲ್ ಇರೋ ಟೂರ್ಸ್ನ ಡಿಸ್ಪ್ಲೇ ಮಾಡ್ತಿದೆ. ಇವಾಗ ಹಂಪಿ ಆಗಿರ್ಬೋದು, ಚಿತ್ರದುರ್ಗ ಫೋರ್ಟ್ ಆಗಿರ್ಬೋದು, ರೆಡ್ ಫೋರ್ಟ್ ಆಗಿರ್ಬೋದು, ಕುತುಬ್ ಮಿನಾರ್ ಆಗಿರ್ಬೋದು, ಮೈಸೂರು ಪ್ಯಾಲೇಸ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ತಾಜ್ ಮಹಲ್ ಅನ್ನೋ ಒಂದು ಅವೈಲಬಲ್ ಪ್ಲೇಸ್ ಇತ್ತು. ನಾನು ಅಡ್ಮಿನ್ ಡ್ಯಾಶ್ಬೋರ್ಡ್ ತೋರಿಸ್ಬೇಕಾದ್ರೆ ಅದನ್ನ ಡಿಲೀಟ್ ಮಾಡಿದೆ. ಅದಕ್ಕಾಗಿ ಇಲ್ಲಿ ID 2 ಇಂದ ಸ್ಟಾರ್ಟ್ ಆಗಿದೆ, ಫಸ್ಟ್ IDದು ಡಿಲೀಟ್ ಆಗಿದೆ ಅನ್ನೋ ರೀತಿ. ನೆಕ್ಸ್ಟ್ ಇಲ್ಲಿ ಈ ಹಂಪಿ ಅನ್ನೋ ಪ್ಲೇಸ್ದು ಸ್ವಲ್ಪ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದೀನಿ. ಅಂದರೆ ಡ್ಯೂರೇಷನ್ ಎಷ್ಟು ಡೇ ಹೋಗೋದು ಅನ್ನೋದನ್ನ ಕೊಟ್ಟಿದ್ದೀನಿ ಕೂಡ, ಎಷ್ಟು ಡೇ ಅಲ್ಲಿ ಆ ಪ್ಲೇಸ್ನ ಕಂಪ್ಲೀಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಬುಕ್ ನೋವು ಅಂತ ಬಟನ್ ಇದೆ ಮತ್ತು ಬುಕ್ ನೋ ಬಟನ್ನ ಕ್ಲಿಕ್ ಮಾಡಿದರೆ ಬುಕ್ ನೋ ಪೇಜ್ಗೆ ನ್ಯಾವಿಗೇಟ್ ಆಯಿತು. ಈ ಪೇಜಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಮೇಜ್ನ ಡಿಸ್ಪ್ಲೇ ಮಾಡಿದ್ದೀನಿ. ಇಲ್ಲಿ ಇವಾಗ ಯೂಸರ್ ಬುಕ್ ಮಾಡೋ ಅಂಥವ್ರು ಅವ್ರ ನೇಮ್, ಇಮೇಲ್ ID ಮತ್ತು ಅವ್ರ ಪ್ಲೇಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಡೇಟ್ ಕೂಡ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಬ್ಯಾಕ್ ಬರೋದಾದರೆ ನೆಕ್ಸ್ಟ್ ಇನ್ನೊಂದಿತ್ತು, ಇನ್ನೊಂದು ಬಟನ್ ಇದೆ ಬುಕ್ ನೋ ಮತ್ತು ಮೋರ್ ಇನ್ಫಾರ್ಮೇಷನ್. ನಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು, ಇಲ್ಲಿ ಕೊಟ್ಟಿರೋ ಡಿಸ್ಕ್ರಿಪ್ಷನ್ನಲ್ಲಿರೋದಕ್ಕಿಂತ ಬೇಕು ಅಂದರೆ ಇಲ್ಲಿ ಮೋರ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ವಿಕಿಪೀಡಿಯಾ ಪೇಜ್ಗೆ ಕರ್ಕೊಂಬರುತ್ತೆ. ಇವಾಗ ಚಿತ್ರದುರ್ಗ ಫೋರ್ಟ್ದು ಮೋರ್ ಇನ್ಫಾರ್ಮೇಷನ್ನ ನೋಡೋದಾದರೆ ಆ ಫೋರ್ಟ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನೀವಿಲ್ಲಿ ನೋಡ್ಬೋದು. ಇದೇ ರೀತಿ ನಾನು ಎಲ್ಲ ಅವೈಲೇಬಲ್ ಇರೋವಂಥ ಟೂರ್ಸ್ಗೆ ಮೋರ್ ಇನ್ಫಾರ್ಮೇಷನ್ ಮತ್ತು ಬುಕ್ ನೋ ಬಟನ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬುಕ್ ನೋ ಬಟನ್ಗೆ ಬಂದರೆ ಬುಕ್ ನೋ ಸೆಕ್ಷನಲ್ಲಿ ಇವಾಗ ಯೂಸರ್ ಸೈನ್ ಇನ್ ಆಗಿ ಅವ್ರ ನೇಮ್, ಅವ್ರ ಇಮೇಲ್ ID ಮತ್ತು ಅವ್ರ ಟೂರ್ನ ಕೊಟ್ಟು ಯಾವ ಟೂರ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಟೂರ್ನ ಕೊಟ್ಟು ಡೇಟನ್ನು ಎಂಟರ್ ಮಾಡ್ಬೋದು. ಇಲ್ಲಿ ಯಾವ ಡೇಟ್ ಅಂತ. ನೆಕ್ಸ್ಟು ಬುಕ್ ನೋನ ಕ್ಲಿಕ್ ಮಾಡ್ಬೋದು. ಇಲ್ಲಿ ಬುಕ್ ಆಗಿರೋ ಅಂಥ ಎಲ್ಲ ಡೀಟೇಲ್ಸ್ ಯಾವ್ಯಾವುದು ಬುಕ್ ಆಗಿದೆಯಲ್ಲ ಅದೆಲ್ಲ ನಾನು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದಿಷ್ಟು ಬುಕ್ ನೋ ಪೇಜ್ದು. ಇಲ್ಲಿವರೆಗೂ ನಾವು ಫ್ರಂಟ್ ಎಂಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಇವಾಗ ನೆಕ್ಸ್ಟ್ ನಾವು ಫ್ರಂಟ್ ಎಂಡ್ ಕೋಡ್ ಬಗ್ಗೆ ನೋಡೋಣ. ಫ್ರಂಟ್ ಎಂಡ್ ಕೋಡ್ ಅಲ್ಲಿ ಅಂದರೆ ರಿಯಾಕ್ಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಇದು ರಿಯಾಕ್ಟ್ ಪ್ರಾಜೆಕ್ಟ್ ನಮ್ಮದು, ಮೈ ಆ್ಯಪ್ ಅಂತ ಅನ್ನೋದು ಒಂದು ಪ್ರಾಜೆಕ್ಟ್ ನಮ್ಮದು. ಇಲ್ಲಿ SRC ಫೋಲ್ಡರ್ ಒಳಗಡೆ ಅಸೆಸ್ ಫೋಲ್ಡರ್ ಒಳಗಡೆ ನಾನು ಯಾವ್ಯಾವ ಇಮೇಜಸ್ನ ಯೂಸ್ ಮಾಡಿದ್ದೀನಿ ಎಲ್ಲ ವಿಡಿಯೋಸ್ ಮತ್ತು ಇಮೇಜಸ್ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಇಮೇಜ್ ಡಿಸ್ಪ್ಲೇ ಅಜಂತ ಎಲ್ಲೋರ ಇಮೇಜ್ ಡಿಸ್ಪ್ಲೇ ಆಗುತ್ತೆ. ಅದೆಲ್ಲ ಈ ಇಮೇಜಸ್ನೆಲ್ಲ ನಾನು ಪ್ಯಾಕೇಜಸ್ಸಲ್ಲಿ ವೀವ್ ಡೀಟೇಲ್ಸ್ ಒಳಗಡೆ ಡಿಸ್ಪ್ಲೇ ಆಗೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಅಸೆಸ್ ಫೋಲ್ಡರ್ನ ಇಂಪೋರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಈ ವಿಡಿಯೋಸ್ ಯಾವ್ಯಾವುದು ಅಂತ ಅಂದರೆ ಈಗ ಫಸ್ಟ್ ಹೋಮ್ ಪೇಜಲ್ಲಿ ಇಲ್ಲಿ ನೀವು ನೋಡ್ಬೋದು. ಈಗ ಹೋಮ್ ಪೇಜಲ್ಲಿ ಇಲ್ಲಿ ಬ್ಯಾಕಲ್ಲಿ ಬರ್ತಿರೋ ವಿಡಿಯೋ ಡಿಸ್ಪ್ಲೇ ಆಗುತ್ತಲ್ಲ ಅದು ಅಸೆಸ್ ಫೋಲ್ಡರ್ ಒಳಗಡೆ ಇಂಪೋರ್ಟ್ ಮಾಡ್ಕೊಂಡಿರೋ ಅಂಥ ಒಂದು ವಿಡಿಯೋ.
ನೆಕ್ಸ್ಟ್ ಇವಾಗ ಫಸ್ಟು ನಾವು ಎಬೌಟ್ ಕಾಂಪೊನೆಂಟ್ಸ್ ಒಳಗಡೆ ನಾನು ಒಂದಷ್ಟು ಕಾಂಪೊನೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನನಗೆ ಪ್ರಾಜೆಕ್ಟಿಗೆ ಯೂಸ್ ಆಗೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಎಬೌಟ್, ಅಡ್ಮಿನ್ ಮತ್ತು ಬುಕ್ಕಿಂಗ್ ಅನ್ನೋ ಕಾಂಪೊನೆಂಟ್ ಆಗಲಿ, ಕಾಂಟ್ಯಾಕ್ಟ್, ಫೂಟರ್, ಹೋಮ್, ನೆಕ್ಸ್ಟ್ ಮೇನ್, ನೆಕ್ಸ್ಟ್ ನ್ಯಾವ್ ಬಾರ್, ಪ್ಯಾಕೇಜಸ್, ಸೈನ್ ಇನ್, ಸೈನ್ ಅಪ್ ಮತ್ತು ಟೂರ್ಸ್. ಇದಿಷ್ಟು ಕಾಂಪೊನೆಂಟ್ಸ್ ನಾನು ಯೂಸ್ ಮಾಡ್ಕೊಂಡಿರೋಂಥ ಕಾಂಪೊನೆಂಟ್ಸ್. ಅದರಲ್ಲಿ ಮೊದಲನೇದಾಗಿ ಎಬೌಟ್ JS ಅನ್ನೋ ಕಾಂಪೊನೆಂಟ್ನ ನೋಡೋಣ. ಅದರ CSS ಕೋಡ್ನು ಕೂಡ ನಾನು ಸಪ್ರೇಟಾಗಿ ಆ ಕಾಂಪೊನೆಂಟ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇದು ಎಬೌಟ್ JS ಎಬೌಟ್ ಫೈಲ್ JS ಫೈಲಿಂದು CSS. ನೆಕ್ಸ್ಟು ನಾನಿಲ್ಲಿ ನಾರ್ಮಲ್ CSSನ ಯೂಸ್ ಮಾಡಿದ್ದೀನಿ. ಟೈಲ್ವಿಂಡ್ CSSನ ಕೂಡ ಯೂಸ್ ಮಾಡ್ಕೋಬೋದು. ಈಗ ಎಬೌಟ್ JS ಬಗ್ಗೆ ನೋಡ್ಕೊಳ್ಳೋದಾದರೆ, ನಾನು ಬ್ಯಾಕಲ್ಲಿ ಬರೋ ವಿಡಿಯೋ, ಈಗ ಎಬೌಟ್ ಸೆಕ್ಷನಲ್ಲಿ ಬ್ಯಾಕಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಆ ವಿಡಿಯೋದು ಏನು ವಿಡಿಯೋ ಲೂಪ್ ಆಗಿ ಪ್ಲೇ ಆಗೋದಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ಆಟೋ ಪ್ಲೇ ಕೊಟ್ಟಿದ್ದೀನಿ. ಮತ್ತು ನಾವು ಆ ವಿಡಿಯೋನ ಮ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಅದರದ್ದು ಡಿಸ್ಕ್ರಿಪ್ಷನ್ ನಾನು ಏನು ಹೆಡ್ಡಿಂಗ್ಸ್ ಮತ್ತು ಪ್ಯಾರಾಗ್ರಾಫ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಯೂಸ್ ಮಾಡ್ಕೊಂಡಿರೋ ಅಂಥ ಎಬೌಟ್ ಸೆಕ್ಷನಿಂದು. ನೆಕ್ಸ್ಟು ಹೋಮ್ ಪೇಜ್ಗೆ ನ್ಯಾವಿಗೇಟ್ ಆಗೋದಕ್ಕೆ ಆ ಲಿಂಕ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಲಿಂಕ್ ಟ್ಯಾಗ್ ಒಳಗಡೆ, ಲಿಂಕ್ ಎಲಿಮೆಂಟ್ ಒಳಗಡೆ. ನೆಕ್ಸ್ಟು ನಾನು ಮುಂಚೆ ಹೇಳ್ದಂಗೆ ಪ್ರತಿ ಸೆಕ್ಷನ್ಗೆ ನಾನು ಯಾವಾಗ ಹೋಗ್ತೀನಲ್ಲ, ಈಗ ಫಾರ್ ಎಕ್ಸಾಂಪಲ್ ಪ್ಯಾಕೇಜಸ್ಸಿಗಾಗಲಿ, ಎಬೌಟ್ಗಾಗಲಿ, ಟೂರ್ಗಾಗಲಿ ಬಂದಾಗ ಫೂಟರ್ ಮತ್ತು ಹೆಡರ್ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಹಾಗೆ ಫೂಟರ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಎಬೌಟ್ ಸೆಕ್ಷನ್ನಿಂದು. ನೆಕ್ಸ್ಟು ನಾವು ನ್ಯಾಬಾರ್ನ ನೋಡೋಣ. ನ್ಯಾಬಾರಲ್ಲಿ ನಾನು ನೆಸೆಸಿಟಿ ಇರೋವಂಥ ಐಕಾನ್ಸ್ ನಾನು ಯಾವ್ಯಾವ್ದು ಯೂಸ್ ಮಾಡಿದ್ದೀನಲ್ಲ ಎಲ್ಲ ಐಕಾನ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಯೂಸ್ ಸ್ಟೇಟ್, ಯೂಸ್ ಎಫೆಕ್ಟ್ ಹುಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ರಿಯಾಕ್ಟ್ ಬಗ್ಗೆ ತಿಳ್ಕೊಳೋದಾದರೆ ಹುಕ್ಸ್ ಮತ್ತು ಕಾಂಪೊನೆಂಟ್ಸ್ ಆಗಲಿ ಎಲ್ಲದನ್ನು ಕರೆಕ್ಟಾಗಿ ಪ್ರಾಪರಾಗಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಇಲ್ಲಿ JWT ಟೋಕನ್ನ ಯೂಸ್ ಮಾಡಿದ್ದೀನಿ. ಅಂದರೆ ಅದು ಲೋಕಲ್ ಸ್ಟೋರೇಜಲ್ಲಿ ಸ್ಟೋರ್ ಆಗಿರುತ್ತೆ. JWT ಅಂತಂದರೆ ಏನು JSON ವೆಬ್ ಟೋಕನ್ ಅಂತ. ಇವಾಗ ಯೂಸರ್ ಏನಾದರೂ ಸಕ್ಸಸ್ ಆಗಿ ಲಾಗಿನ್ ಆಯಿತು ಅಂತಂದರೆ ಟೋಕನ್ ಎಕ್ಸಿಸ್ಟ್ ಆಯಿತು ಅಂತ. ನೆಕ್ಸ್ಟು ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಟೋಕನ್ ಅಂದರೆ ಹೇಗಿರುತ್ತೆ ಏನು ಅಂತ. ಇವಾಗ ಸ್ವ್ಯಾಗರಲ್ಲಿ ಸೈನಪ್ಪಲ್ಲಿ ಪೋಸ್ಟ್ ಮಾಡ್ತೀನಿ, ಒಂದು ನ್ಯೂ ಯೂಸರ್ನ ಪೋಸ್ಟ್ ಮಾಡ್ತೀನಿ. ಇವಾಗ ಟೋಕನ್ ಎಕ್ಸಿಸ್ಟ್ ಆಗುತ್ತೆ. ಇದು ನೀವಿಲ್ಲೇ ನೋಡ್ತಿದ್ದೀರಲ್ಲ, ಅದು ಟೋಕನ್. ಅದು ಯೂಸರ್ ನಾನೇನು ಪ್ರೊವೈಡ್ ಮಾಡಿರ್ತೀನಲ್ಲ ಆ ಇನ್ಫಾರ್ಮೇಷನ್ ಜೊತೆನೇ ಟೋಕನ್ ಎಕ್ಸಿಸ್ಟ್ ಆಗಿರುತ್ತೆ. ಇವಾಗ ಫಸ್ಟ್ ಟೋಕನ್ JWT ಟೋಕನ್ ಅಂತ ಅಂದರೆ ಅದೇ ಮುಂಚೆ ಹೇಳ್ದಂಗೆ ಜಾವಾಸ್ಕ್ರಿಪ್ಟ್ ಏನೂ ಅಲ್ಲ, JSON ವೆಬ್ ಟೋಕನ್ ಅಂತ. ಇವಾಗ ಯೂಸರ್ ಕ್ರೆಡೆನ್ಷಿಯಲ್ಸ್ ಏನಾದರೂ ಪ್ರೊವೈಡ್ ಮಾಡ್ದ ಅಂದರೆ ಅದು ಸರ್ವರ್ಗೆ ಪ್ರೊವೈಡ್ ಮಾಡ್ತಾನೆ ಯೂಸರ್ ಅವನ ಕ್ರೆಡೆನ್ಷಿಯಲ್ಸ್ನ. ಆಮೇಲೆ ಸರ್ವರು ಆ ಕ್ರೆಡೆನ್ಷಿಯಲ್ಸ್ನ ವ್ಯಾಲಿಡೇಟ್ ಮಾಡಿ ಆ ಕ್ರೆಡೆನ್ಷಿಯಲ್ಸ್ ಏನಾದರೂ ಕರೆಕ್ಟ್ ಇತ್ತು ಅಂದರೆ ಆವಾಗ ಟೋಕನ್ ಜನ್ರೇಟ್ ಆಗುತ್ತೆ. ಇಲ್ಲೇ ಟೋಕನ್ ಜನ್ರೇಟ್ ಆಗಿದೆಯಲ್ಲ ಆ ರೀತಿ ಟೋಕನ್ ಜನ್ರೇಟ್ ಆಗುತ್ತೆ. ಅಂದರೆ ಅದರಲ್ಲಿ ಆ ಟೋಕನಲ್ಲಿ ಏನೇನಿರುತ್ತೆ ಅಂದರೆ ಇವಾಗ ಏನೋ ಇನ್ಫಾರ್ಮೇಷನ್ ಇರುತ್ತೆ, ID ಆಗಿರ್ಬೋದು, ಯೂಸರ್ ID ಆಗಿರ್ಬೋದು, ಅವ್ರ ರೋಲ್ ಆಗಿರ್ಬೋದು, ಆ ಥರ ಏನಾದರೂ ಇನ್ಫಾರ್ಮೇಷನ್ಸ್ ಇರುತ್ತೆ. ನೆಕ್ಸ್ಟು ಅದು ಆ ಸರ್ವರು ಆ JWT ಟೋಕನ್ನ ಮತ್ತೆ ಕ್ಲೈಂಟಿಗೆ ಸೆಂಡ್ ಮಾಡ್ತಾನೆ. ಹೆಂಗೆ ರೆಸ್ಪಾನ್ಸ್ ಬಾಡಿ ಒಳಗಡೆ, ಇಲ್ಲೇನು ರೆಸ್ಪಾನ್ಸ್ ಬಾಡಿ ಒಳಗಡೆ ನೋಡ್ತಿದ್ದೀರಲ್ಲ ಅಲ್ಲಿ ಸೆಂಡ್ ಆಗುತ್ತೆ, ಅಲ್ಲಿ ಬರುತ್ತೆ ಅದು. ನೆಕ್ಸ್ಟು ಅದು ಏನು ಈ ಟೋಕನ್ನು ಲೋಕಲ್ ಸ್ಟೋರೇಜ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಇದಿಷ್ಟು JWT ಟೋಕನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಸು. ನೆಕ್ಸ್ಟು ನಾವಿಲ್ಲಿ ಈಗ ಸ್ಕ್ರೋಲ್ನ ಹ್ಯಾಂಡಲ್ ಮಾಡೋಕ್ಕೆ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಕ್ರೋಲ್ ಆಗ್ತಿದೆಯಲ್ಲ ಅಂತ ಹ್ಯಾಂಡಲ್ ಮಾಡೋದಕ್ಕೆ. ನೆಕ್ಸ್ಟು ಸೈನ್ ಇನ್ ಮತ್ತು ಸೈನ್ ಔಟ್ನ ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟು ಇವಾಗ ಯೂಸರ್ ಏನಾದರೂ ಲಾಗೌಟ್ ಆದ ಅಂತಂದರೆ, ಸೈನ್ ಔಟ್ ಆದ ಅಂದರೆ JWT ಟೋಕನ್ ಕೂಡ ರಿಮೂವ್ ಆಗುತ್ತೆ.
ಲೋಕಲ್ ಸ್ಟೋರೇಜಿಂದ ರಿಮೂವ್ ಆಗುತ್ತೆ ಅಂತ. ನೆಕ್ಸ್ಟು ನ್ಯಾಬರ್ ಒಳಗಡೆ ಬುಕ್ ನೋವು ಪೇಜ್ ಕೂಡ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ರೌಟ್ ಆಗುತ್ತೆ ಬುಕ್ ನೋವ್ಗೆ. ನೆಕ್ಸ್ಟು ಓಕೆ, ಇದಿಷ್ಟು ನ್ಯಾಬಾರ್ದು. ನೆಕ್ಸ್ಟ್ ನ್ಯಾಬಾರ್ ಆದಿಂದ ನೆಕ್ಸ್ಟ್ ಪ್ಯಾಕೇಜಸ್ ಸೆಕ್ಷನಲ್ಲೂ ಕೂಡ ನಾನು ಯಾವ್ಯಾವ ಐಕಾನ್ಸ್ನ ಯೂಸ್ ಮಾಡಿದ್ದೀನಲ್ಲ ಆ ಐಕಾನ್ಸ್ನ ಇಂಪೋರ್ಟ್ ಮಾಡ್ಕೊತಿದ್ದೀನಿ. ರಿಯಾಕ್ಟ್ ಐಕಾನ್ಸ್ ಅನ್ನೋ ಒಂದು ಲೈಬ್ರರಿಯಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಯಾಕೇಜಸ್ ಸೆಕ್ಷನಲ್ಲಿ ಇಮೇಜಸ್ ಡಿಸ್ಪ್ಲೇ ಆಗುತ್ತಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ ಪ್ಯಾಕೇಜಸ್ಸಲ್ಲಿ ವ್ಯೂ ಡೀಟೇಲ್ಸ್ ಒಳಗಡೆ ಇಮೇಜ್ ಡಿಸ್ಪ್ಲೇ ಆಗುತ್ತೆ. ಇವಾಗ ಹಂಪಿದು ಇಮೇಜ್ ಯಾವ ರೀತಿ ಇದು ಡಿಸ್ಪ್ಲೇ ಆಗುತ್ತಲ್ಲ, ಇದನ್ನು ಒಂದು ಫೋಲ್ಡರ್ ಒಳಗಡೆ ಹಾಕಿದ್ದೀನಿ, ಆ ಫೋಲ್ಡರ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಾಂಟ್ಯಾಕ್ಟ್ ಸೆಕ್ಷನ್ನಿಗೆ ಬರೋದಾದರೆ ಕಾಂಟ್ಯಾಕ್ಟ್ ಸೆಕ್ಷನಲ್ಲೂ ಕೂಡ ಕಾಂಟ್ಯಾಕ್ಟು CSSನ ಒಂದು ಕಡೆ ಹಾಕಿ ಬರ್ತಿದ್ದೀನಿ. ಅಂದರೆ ಇವಾಗ ಯೂಸ್ ಮಾಡ್ತಿರೋ ಕಾಂಪೊನೆಂಟು ಮತ್ತು ಅದರ CSSನ ನಾನು ಒಂದೇ ಕಾಂಪೊನೆಂಟಲ್ಲೇ ಹಾಕಿದ್ದೀನಿ. ನೆಕ್ಸ್ಟು ಆಕ್ಸಿಯೋಸ್ನ ಇಲ್ಲಿ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಫೆಚ್ ಮಾಡೋದಕ್ಕೆ ಆಕ್ಸಿಯೋಸ್ನ ಯೂಸ್ ಮಾಡಿದ್ದೀನಿ ನಾವು. ನೆಕ್ಸ್ಟ್ ಇವಾಗ ಯಾವ್ಯಾವುದು ಸ್ಟೇಟ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ನೇಮ್, ಇಮೇಲ್ ಮತ್ತು ಮೆಸೇಜ್, ಸಕ್ಸಸ್ ಮತ್ತು ಎರರ್ನ ಸ್ಟೇಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹ್ಯಾಂಡಲ್ ಸಬ್ಮಿಟ್, ಈಗ ಕಾಂಟ್ಯಾಕ್ಟ್ ಅನ್ನೋದು ಸಬ್ಮಿಟ್ ಮಾಡೋದಕ್ಕೆ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಸಿಂಕ್ ಮತ್ತು ಅವೈಟ್ನ ಯೂಸ್ ಮಾಡಿದ್ದೀನಿ. ಅಸಿಂಕ್ ಅಂತ ಅಂದರೆ ಅದು ಅಸಿಂಕ್ರೋನಸ್ ಫಂಕ್ಷನ್ ಅಂತ. ಅದು ಏನು ಸಿಂಕ್ರೋನಸ್ ಫಂಕ್ಷನ್ನು, ಅದು ಯಾವಾಗ್ಲೂ ಏನು ಪ್ರಾಮಿಸಸ್ನ ರಿಟರ್ನ್ ಮಾಡ್ತಾ ಇರುತ್ತೆ. ಈಗ ವೆಯ್ಟ್ ಅಂತಂದರೆ ಈಗ ಅದನ್ನು ಕೂಡ ಪ್ರಾಮಿಸಸ್ಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ. ಅದು ರಿಸಾಲ್ವ್ ಅಲ್ಲಿವರೆಗೂ ರಿಸಾಲ್ವ್ ಆಗೋವರೆಗೂ ಆ ಪ್ರಾಮಿಸಸ್ಗೆ ವೆಯ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ಆ ವೆಯ್ಟ್ನ ನಾನು ಯಾವಾಗ್ಲೂ ಅಸಿಂಕ್ರೋನಸ್ ಒಳಗಡೆ ಬರೆಯೋಕ್ಕಾಗೋದು. ಇದನ್ನೆಲ್ಲ ಡೀಟೇಲಾಗಿ ನಾವು ನೋಡ್ಕೊಂಡಿರಬೇಕು. ನೆಕ್ಸ್ಟು ಇಲ್ಲಿ axios.postನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಬ್ಯಾಕ್ ಎಂಡ್ಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ಏನು ಮೆಸೇಜ್ನ ಸೆಂಡ್ ಮಾಡಬೇಕಲ್ಲ ಅದನ್ನು ಬ್ಯಾಕ್ ಎಂಡಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಸ್ಟೇಟಸ್ 200 ಇತ್ತು ಅಂದರೆ ಸಕ್ಸಸ್ ಅಂತ, ಇಲ್ಲ ಅಂತಂದರೆ ಫೇಲ್ಡ್ ಅಂತ, ಮೆಸೇಜ್ನ ಸೆಂಡ್ ಮಾಡೋಕ್ಕಾಗಲ್ಲ ಅಂತ. ಇಲ್ಲ ಇದು ನೆಕ್ಸ್ಟು ಇಲ್ಲಿ ಕ್ಯಾಚ್ ಒಳಗಡೆ ಎರರ್ ಫಾರ್ಮ್ನ ಸಬ್ಮಿಟ್ ಮಾಡೋದ್ರಲ್ಲೇ ಎರರ್ ಇದೆ ಅಂತ. ಇದಿಷ್ಟು ಕಾಂಟ್ಯಾಕ್ಟ್ ಸೆಕ್ಷನ್ ಇಂದು. ಟೂರ್ಸ್ ಸೆಕ್ಷನಲ್ಲಿ ಟೂರ್ಸ್ CSSನ ಇಂಪೋರ್ಟ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಬೇಕಿರೋಂಥ ಸ್ಟೇಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಫೆಚ್ ಟೂರ್ಸ್ನ ಫೆಚ್ ಮಾಡಬೇಕಲ್ಲ, ಅಸಿಂಕ್ ಅವೈಟ್ ಬಗ್ಗೆ ನಾನು ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅದೊಂದು ಸಿಂಕ್ರೋನಸ್ ಫಂಕ್ಷನ್ನು. ಅವೈಟ್ ಏನು ಪ್ರಾಮಿಸಸ್ ರಿಸಾಲ್ವ್ ಆಗೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಅದು ಅಸಿಂಕ್ ಫಂಕ್ಷನ್ ಒಳಗಡೆ ಬರೀಬೇಕು ನಾವು. ನೆಕ್ಸ್ಟ್ ಟೂರ್ಸ್ನ ಫೆಚ್ ಮಾಡ್ತಿದ್ದೀನಿ. ಇವಾಗ ಬ್ಯಾಕ್ ಎಂಡಿಂದ ಫೆಚ್ ಮಾಡ್ಬೇಕು ನಾನು ಟೂರ್ನ. ಎಲ್ಲಿ ಟೂರ್ಸ್ ಫಂಕ್ಷನ್ ಒಳಗಡೆ ಡಿಸ್ಪ್ಲೇ ಆಗೋದಕ್ಕೆ ಫೆಚ್ ಮಾಡ್ತಿದ್ದೀನಿ. ನೆಕ್ಸ್ಟು ಬುಕ್ ನೋವ್ನ ಹ್ಯಾಂಡಲ್ ಮಾಡೋದಕ್ಕೆ ಮತ್ತು ಬುಕ್ ನೋವ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಅದು ಬುಕ್ಕಿಂಗ್ ಪೇಜ್ಗೆ ನ್ಯಾವಿಗೇಟ್ ಆಗಬೇಕು. ಅದೇ ರೀತಿ ಮೋರ್ ಇನ್ಫಾರ್ಮೇಷನ್ನ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಅದು ಟೂರ್ಸ್ ಡೀಟೇಲ್ಸ್ಗೆ ನ್ಯಾವಿಗೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೂರ್ಸ್ ಡೀಟೇಲ್ಸ್ಗೆ ಬಂದರೆ ಟೂರ್ ಡೀಟೇಲ್ಸ್ ಅದೇ ರೀತಿನೇ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಟೂರ್ಸ್ ಡೀಟೇಲ್ಸ್ ಅಲ್ಲಿ ಏನು ಮಾಡಿದ್ದೀನಿ ಅಂದರೆ ಯಾವುದು ಟೂರ್ದು ಮೋರ್ ಇನ್ಫಾರ್ಮೇಷನ್ ನಮಗೆ ಬೇಕು ಅಂತ ಇದ್ದಾಗ ಆ ಟೂರ್ದು ನೇಮ್ ಸೆಲೆಕ್ಟ್ ಮಾಡಿಕೊಂಡು ಆ ವಿಕಿಪೀಡಿಯಾ ಲಿಂಕಿಗೆ ಹೋಗುತ್ತದೆ. ಇದಿಷ್ಟು ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದಿಷ್ಟು ಟೂರ್ಸ್ ಸೆಕ್ಷನ್ ಇಂದು. ನೆಕ್ಸ್ಟ್ ಏನು ಅಂದರೆ ಬುಕ್ಕಿಂಗಲ್ಲಿ ಏನೇನಾಗುತ್ತೆ ಅಂದರೆ ಇಲ್ಲಿ ಆಕ್ಸಿಯೋಸ್ನ ಯೂಸ್ ಮಾಡಿದ್ದೀನಿ, ಯಾಕಂದರೆ ಫೆಚ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ನೇಮ್, ಇಮೇಲ್ ಆಗಲಿ, ಟೂರ್ ಆಗಲಿ, ಪ್ರೈಸ್ ಆಗಲಿ, ಈ ರೀತಿ ಬೇಕಿರುವಂಥ ಸ್ಟೇಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಆ ಸ್ಪೆಸಿಫಿಕ್ ಟೂರ್ಸ್ದು ಪ್ರೈಸಸ್ನ ಕೂಡ ನಾನು ಹಾಕಿದ್ದೀನಿ ಇಲ್ಲೇ. ನೆಕ್ಸ್ಟು ಇವಾಗ ಟೂರ್ನ ನಾವು ಬುಕ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊತೀವಿ, ಆಗ ಅದ್ರ ನೇಮ್ ಮತ್ತು ಅದ್ರ ಡಿಸ್ಕ್ರಿಪ್ಷನ್, ಅದ್ರ ಪ್ರೈಸು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಅದನ್ನ ಬುಕ್ ಮಾಡಿದಾಗ ಬುಕ್ ಬಟನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಮೇಲ್ ಮತ್ತು ಆ ಫೀಲ್ಡ್ಸ್ನ ಫಿಲ್ ಮಾಡಿ ಅನ್ನೋದಕ್ಕೆ ಒಂದು ಇಫ್ ಕೇಸ್ನ ಯೂಸ್ ಮಾಡಿದ್ದೀನಿ.
ನೆಕ್ಸ್ಟ್ ಇಲ್ಲಿ axios.post-ಅಲ್ಲಿ ಬುಕ್ಕಿಂಗ್ ಅದು ವೆಚ್ಚ ಏನು ಪೋಸ್ಟ್ ಆಗ್ತಾ ಇದೆ, ಬುಕ್ ಮಾಡಿದ್ದು ಡೇಟಾಬೇಸ್ಗೆ ಪೋಸ್ಟ್ ಆಗ್ತಾ ಇದೆ. ಇದಿಷ್ಟು ಫ್ರಂಟ್ ಎಂಡ್ ಕೋಡ್. ನಾನೇನು ಮೊದಲು ತೋರಿಸಿದ್ನಲ್ಲ ಫ್ರಂಟ್ ಎಂಡಿಂದು ಇಷ್ಟು ಕೋಡ್. ನೋಡೋಣ ಬ್ಯಾಕ್ ಎಂಡ್ ಕೋಡಲ್ಲಿ ನಾನು ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಕ್ ಎಂಡ್ ಕೋಡಲ್ಲಿ ನಾನು ಮಾಡೆಲ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ್ದು ನೆಸೆಸಿಟಿ ಇದೆಯಲ್ಲ, ಅಡ್ಮಿನ್ ಲಾಗಿನ್, ಬುಕ್ಕಿಂಗು, ಕಾಂಟ್ಯಾಕ್ಟ್ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಂಟ್ರೋಲರ್ಸ್ ಒಳಗಡೆ HTTP ವರ್ಬ್ಸ್ನ ಯೂಸ್ ಮಾಡಿದ್ದೀನಿ. ಇದು HTTP ಎಂಡ್ ಪಾಯಿಂಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದೆ. ಯಾವ್ಯಾವುದು ಅಂದರೆ HTTP ಪುಟ್ಟು, ಪೋಸ್ಟು, ಗೆಟ್ ಬೈ ID ಮತ್ತು ಡಿಲೀಟ್, ಇಷ್ಟು ಎಂಡ್ ಪಾಯಿಂಟ್ಸ್ನ ಹ್ಯಾಂಡಲ್ ಮಾಡ್ತಿದೆ. ನೆಕ್ಸ್ಟು ಬಿಸ್ನೆಸ್ ಲೇಯರ್ ಒಳಗಡೆ ಮೇನಾಗಿ ನಾನು ಏನು ಹೇಳ್ತೀನಿ ಅಂದರೆ ಟೋಕನ್ ಜನ್ರೇಟ್ ಆಗಿತ್ತಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಟೋಕನ್ನ ಜನ್ರೇಟ್ ಮಾಡಿದ್ದೀನಿ. ನೆಕ್ಸ್ಟು ಆ ಟೋಕನ್ನು ಎಕ್ಸ್ಪೈರ್ಸ್ ಟೈಮ್ ಕೂಡ ಕೊಟ್ಟಿದ್ದೀನಿ. ಎಷ್ಟು ಅಂದರೆ 1 hour ಕೊಟ್ಟಿದ್ದೀನಿ. ಈ 1 hour ಬದಲಿ ನಾನಿಲ್ಲಿ ಟೈಮಿಂಗ್ಸ್ನ ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ಇಲ್ಲ ನೆಕ್ಸ್ಟ್ ಯಾವ ಥರ ಅಂದರೆ ಇವಾಗ ಇಲ್ಲಿ ರಿಯಾಕ್ಟ್ ಪ್ರಾಜೆಕ್ಟ್ ರನ್ ಆಗ್ತಿರೋ ರಿಯಾಕ್ಟ್ ಪ್ರಾಜೆಕ್ಟ್ನ ನಾನಿಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ನಾನು ಓಪನ್ ಮಾಡಿದ್ರೂ ಅದು ಟೋಕನ್ ಎಕ್ಸ್ಪೈರ್ ಆಗೋವರೆಗೂ ಅದು ಸೈನ್ ಔಟ್ ಆಗಿರಲ್ಲ. ಇದಿಷ್ಟು ನನ್ನ ಟ್ರಾವೆಲ್ ಅಪ್ಲಿಕೇಶನ್ದು ಎಕ್ಸ್ಪ್ಲನೇಷನ್ನು. ಥ್ಯಾಂಕ್ ಯು ಆಲ್.